ಈಗ ನನ್ನ ನೇರವಾದ ಪ್ರಶ್ನೆ ನಿಮಗೆ, ಈಗ ಅನ್ನ ಬೆಂದಿದೆಯಾ ಇಲ್ಲೋ ಅಂತ 4 ಅಗಳು ನೋಡಿದ್ರೆ ಗೊತ್ತಾಗುತ್ತಲ್ವಾ? ಅದರ ಆಧಾರದ ಮೇಲೆ ನಾವು ನಂಬೋದಾ ಬಿಡ್ಬೋದು ಅಂತ ಡಿಸೈಡ್ ಮಾಡೋಣ. ಇಷ್ಟು ಚಂದ ಆಶ್ವಾಸನೆಗಳನ್ನು ನಿಮ್ಮ ಸಚಿವಾಕಾಂಕ್ಷಿಗಳಾಗಿರುವಂಥ ಶಾಸಕರಿಗೆ ಕೊಟ್ಟಿಲ್ವಾ? ಅಲ್ಲೇ ಸಿಕ್ಕಾಬಟ್ಟೆ ನೀವಿನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅಲ್ಲಿ ಅವರು ಅಸಹಾಯಕರಿರ್ತಾರೆ, ಸರ್ ನಮ್ಮ ಹೆಸರಿದೆಯಾ ನಿಮ್ಮ ಹೆಸರಿದೆಯಾ ಅಂತ ನಮಗೆಲ್ಲ ಫೋನ್ ಮಾಡಿ ಕೇಳ್ತಾರೆ. ಸರ್ ಯಾಕೆ ಮಾತು ಹೇಳ್ತಾ ಇದ್ರಿ ಅಂತ ಕೇಳಿಸ್ಕೊಳ್ಳಿ ಸರ್. ಯಾಕೆ ಮಾತು ದಿಸ್ ಇಸ್ ರಿಲೇಟೆಡ್, ಯಾರು ಸರ್ ಯಾರು ಅದನ್ನ ಕೆಲಸ ಸರಿಯಾಗಿ ಮಾಡಿದ್ದಾರೆ ಇರ್ಷಾದ್ ಅಹಮದ್ ಅವರೇ ಕೇಳಿಸ್ಕೊಳ್ಳಿ. ಯು ಆರ್ ನಾಟ್ ಕ್ಯಾಚಿಂಗ್ ಮೈ ಪಾಯಿಂಟ್. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಡೂ. ಒನ್ ಥಿಂಗ್ ಇಸ್ ಎವ್ರಿಥಿಂಗ್ ಅಲ್ವಾ? ಒಬ್ಬ ವ್ಯಕ್ತಿ ಇಲ್ಲಿ ಹೆಂಗಿದಾನೆ ಅಂತ ನೋಡಿದ ಮೇಲೆ ಹೇಳ್ತಾರೆ, ಅಲ್ಲ ಸರ್ ಹಿಂಗಿದೆ ಸಿಸ್ಟಮು, ನಾವು ದಿನ ಇವತ್ತು ಮುಹೂರ್ತ ಫಿಕ್ಸು ಅವತ್ತು ಮುಹೂರ್ತ ಫಿಕ್ಸ್. ಆನ್ ವಾಟ್ ಗ್ರೌಂಡ್ಸ್ ವಿ ಶುಡ್ ಬಿಲೀವ್ ಯು? ರಾಜಕಾರಣಿಗಳನ್ನ ಯಾಕೆ ನಂಬಬೇಕು? ಅಲ್ಲ ಇವತ್ತು ನೋಡಿ ಡಾಕ್ಟರ್ ಪೂಜಾ ಅವರ ಪರ್ಯಾಯ ವ್ಯವಸ್ಥೆ ಬೇಕು ಅಂತ ಅನಿಸಿದ್ಯಾ ಅನಿಸಿಲ್ವಾ? ಎಲ್ಲವನ್ನ ನೋಡಿ ಈ ರಾಜಕಾರಣದ ವ್ಯವಸ್ಥೆ ನೋಡಿ ಬೇಸತ್ತಿದ್ದೀರಾ ಇಲ್ವಾ? ಅದನ್ನ ಮಾಡ್ತಾರೆ. ತಗೊಂಡ್ರು ಅವರು ಒಂದ್ ನಿಮಿಷ ಸರ್. ನೋಡಿ, ಅಲ್ಲ ಅವ್ರ ಉತ್ತರನೇ ಕೊಡಬೇಕಾಗಿಲ್ಲ. ನಾನು ಕೇಳೋ ಪ್ರಶ್ನೆಗೆ, ಇಲ್ಲಿ ಮಾತನಾಡೋ ರೀತಿಗೆ ಅವರಿಗೆ ತಲೆ ಚಿಟ್ಟಂತು, ಯಪ್ಪ ಹಿಂಗಿರುತ್ತಾ ಅನ್ನುವ ಒಂದು ವಾತಾವರಣ. ಅಲ್ಲ ನನ್ನ ಪ್ರಶ್ನೆಗೂ ಒಂಚೂರು ಉತ್ತರ ಕೊಡಿ, ನನಗೂ ಬೇಕಾಗಿದೆ. ಇವತ್ತು ಯು ಆರ್ ರೆಪ್ರೆಸೆಂಟಿಂಗ್ ಮೆನಿ ಅಲ್ವಾ? ಯು ಆರ್ ರೆಪ್ರೆಸೆಂಟಿಂಗ್ ಮೆನಿ ಹೆಲ್ಪ್ಲೆಸ್ ಸ್ಟೂಡೆಂಟ್ಸ್, ಕ್ಯಾಂಡಿಡೇಟ್ಸ್. ಓಕೆ, ಎಸ್, ಶಶಿಕಾಂತ್ ಯಡಹಳ್ಳಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ರಂಗಭೂಮಿ ನಿರ್ದೇಶಕರು, ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಫೋನೋದಲ್ಲಿದ್ದಾರೆ. ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿ. ಹೆಂಗಿದ್ದೀರಿ ಶಶಿಕಾಂತ್ ಅವ್ರೆ, ಆರಾಮಿದ್ದೀರಾ? ಇಲ್ಲ, ದೇಶದ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ, ಆದ್ರಿಂದ ನಾನು ಚೆನ್ನಾಗಿಲ್ಲ. ಡೈರೆಕ್ಟ್ ಹಿಟ್. ಏನ್ ಸರ್ ಪ್ರಾಬ್ಲಮ್? ಸಮಸ್ಯೆ ನಿಮ್ಗೆ ಗೊತ್ತಲ್ಲ, ಯಾಕಂದ್ರೆ ಎಲ್ಲರೂ ದ್ವೇಷ ಭಾಷಣ ಎಲ್ಲಾ ಕಡೆ ಮಾಡ್ಕೊಂಡು ಅವ್ರನ್ನ ಕೊಚ್ಚಿ, ಅವ್ರನ್ನ ನಿರ್ವಂಶ ಮಾಡಿ, ಅವ್ರನ್ನ ಮೀನಿಗೆ ಆಹಾರ ಮಾಡ್ತೀವಿ ಅನ್ನುವಂತ ಒಂದು ವ್ಯವಸ್ಥೆ ಇದೆ ಅಲ್ವಾ? ಯಾವ ವಿಚಾರಕ್ಕೆ ಮಾತಾಡ್ತಾ ಇದ್ದೀರಿ ಸರ್? ನಾನು ಹೇಳ್ತಾ ಇರೋದು ದ್ವೇಷ ಭಾಷಣದ ಬಗ್ಗೆ ಮಾತಾಡ್ತಾ ಇರೋದು. ದ್ವೇಷ ಭಾಷಣ, ಓಕೆ. ಅದು ಈಗ ನಮ್ಮ KPSCಯಲ್ಲಿ ಏನೆಲ್ಲ ಸ್ವಜನ ಪಕ್ಷಪಾತ ಆಗ್ತಾ ಇದೆ, ಅಕ್ರಮ ನೇಮಕಾತಿ ಆಗ್ತಾ ಇದೆ, ಮಧ್ಯವರ್ತಿಗಳ ಹಾವಳಿಯಿಂದ ಹಿಂಗಾಗ್ತಾ ಇದೆ, ಆಯೋಗದಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿ ಸಾಥ್ ಕೊಡ್ತಾ ಇದ್ದಾರೆ, ಎಲ್ಲವೂ ನೋಡ್ತಾ ಇದ್ದೀರಿ. ಆಡಳಿತ ವ್ಯವಸ್ಥೆ ವೈಫಲ್ಯವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ನೇಮಕಾತಿಯಾಗಿ ಇನ್ನೇನು ನಮ್ಮ ಕೆಲಸ ಸಿಕ್ಬಿಡುತ್ತೆ ಅಂತ ಕಾದು ಕುಳಿತಂಥವ್ರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಹಿಂಗಿದೆ ಸರ್ ಸದ್ಯಕ್ಕೆ. ಇದಕ್ಕೆ ಏನು ಪರಿಹಾರ ಆಗ್ಬೋದು, ಏನಾದರೆ ಚೆನ್ನಾಗಾಗುತ್ತೆ ಅಂತ ನಿಮ್ಮ ಅನಿಸಿಕೆ? ಇದಕ್ಕೆ ನೆಪೋಟಿಸಮ್ ಅಂತ ಇದೆ. ಅದರಲ್ಲಿ ನೆಪೋಟಿಸಮ್ ಅಂತಂದ್ರೆ ತಮ್ಮ ಕುಟುಂಬದ ಸ್ವಜನ ಪಕ್ಷಪಾತ. ಸ್ವಜನ ಪಕ್ಷಪಾತ ಅಲ್ಲ, ಸ್ವ ಕುಟುಂಬ ಪಕ್ಷಪಾತ ಇದು. ಸ್ವ ಕುಟುಂಬ ಪಕ್ಷಪಾತ, ಓಕೆ. ಹೀಗಾಗಿಬಿಟ್ಟು ಅದು ಸಹಿತ ಏನೋ ಅಕ್ರಮವಾಗಿ ನಕಲಿ ಸರ್ಟಿಫಿಕೇಟ್ ಅನ್ನ ಮಾಡಿ ತನ್ನ ಮಕ್ಕಳಿಗೆನೆ ಕೊಡ್ತಕ್ಕಂತ ಕೆಲಸ ಮಾಡಿದಾರಲ್ಲ, ಇದು ಹೊಸದಾಗಿ ಭ್ರಷ್ಟಾಚಾರ. ಇದಕ್ ಮುಂಚೆ ಸಹಿತ ಹಲವಾರು ಸತಿ OMR ಸೀಟ್ಗಳನ್ನ ತಿದ್ದಿದ್ದಾರೆ, ಪರೀಕ್ಷೆ ಪೇಪರ್ಗಳನ್ನ ಲೀಕ್ ಮಾಡಿದ್ದಾರೆ. ಇವುಗಳೆಲ್ಲವನ್ನು ಕಾಲಕ್ಕೆ ನಡೀತಾನೆ ಬಂದಿದ್ದಾವೆ. ಕಳೆದ 2 ದಶಕದಿಂದ ಈ ಒಂದು ಅಕ್ರಮ ಹೆಚ್ಚಾಗ್ತಾ ಇದೆ. ಆದ್ರಿಂದ KPSC ಅಂತಂದ್ರೆ ಏನು, ಇಡೀ ಸರ್ಕಾರಿ ವ್ಯವಸ್ಥೆಗೆ ಕರ್ನಾಟಕ ಲೋಕಸೇವಾ ಆಯೋಗ. ಸರ್, ಅಲ್ಲ, ಸರ್ಕಾರಿ ವ್ಯವಸ್ಥೆ ಬೇಕಾದಂತ ಆಯ್ಕೆ ಮಾಡೋದು ಪರೀಕ್ಷೆಗಳ ಮೂಲಕ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಬೇಕಾಗಿದೆ. ಅಂತ ಆಯ್ಕೆ ಸಂದರ್ಭದಲ್ಲಿ ಇಷ್ಟು ಭ್ರಷ್ಟಾಚಾರ ನಡೀತಾನೆ ಬಂದಿದೆ. ಇದು ಮೊದಲನೇದೇನಲ್ಲ, ಈಗ ಮುಂಚೆ ಇವಾಗ ಬರ್ತಾ ಇದೆ. ಆದ್ರೆ ಇವತ್ತಿನವರೆಗೂ 20 ವರ್ಷದಿಂದ ಇವುಗಳು ಹಗರಣಗಳಿದಾವಲ್ಲ, ಇವತ್ತವರೆಗೂ ನಮ್ಮ ದುರಂತಕ್ಕೆ ಇವತ್ತು ಒಬ್ಬರಿಗೂ ಸಹಿತ ಇದಾಗಿಲ್ವ, ಶಿಕ್ಷೆ ಆಗಿಲ್ಲ. ಇದು ಇವ್ರಿಗೆಲ್ಲರಿಗೂ ಸಹಿತ ಬಲ ಕೊಟ್ಬಿಟ್ಟಿದೆ. ಏನಾಗೋದಿಲ್ಲ ಬಿಡ್ರಿ, ಏನ್ ಬೇಕಾದ್ ಮಾಡಬಹುದು. ಈ ಶಿವಶಂಕರ್ ಸಾವುಕಾರ ಅಂತವ್ರು ಕಾಲಕ್ಕೆ ಬರ್ತಾರೆ ಇಲ್ಲಿ. ಹೌದು. ಅದಕ್ಕೆಲ್ಲ ಸಾಥ್ ಕೊಟ್ಟಂತವ್ರೆ ಅವ್ರು ನಮ್ಮ ರಾಜಕಾರಣಿಗಳೇ ಅಲ್ವೇ? ಅಲ್ಲಲ್ಲ, ರಾಜಕಾರಣಿಗಳು ಅನ್ನೋದಕ್ಕಿಂತ ಇವನು ತನ್ನ ಮಕ್ಕಳನ್ನ ಇವನು ಇಂಜಿನಿಯರ್ ಮಾಡ್ಬೇಕಾದಾಗ ಏನ್ ರಾಜಕಾರಣಿಗೆ ಏನು ಕೆಲಸ ಇದೆ? ಕರೆಕ್ಟ್ ಅಲ್ವಾ? 80 ಲಕ್ಷದಿಂದ 90 ಲಕ್ಷ ರೂಪಾಯಿ ಇವ್ರು ಲಂಚ ತಗೊಳ್ತಾ ಇದ್ದಾನಲ್ವಾ? ಸರ್, ಈಗ ಓಕೆ ಸರ್, ಈಗ ಇನ್ನೊಂದು ಪಾಯಿಂಟ್ ಏನಂದ್ರೆ, ನಮ್ಮ ಸ್ಟುಡಿಯೋದಲ್ಲಿ ನೊಂದಂಥ ಅಭ್ಯರ್ಥಿಗಳು ಇದ್ದಾರೆ, ಪಶು ವೈದ್ಯಾಧಿಕಾರಿಗಳು. ಇನ್ನೇನು ನೇಮಕ ಆಗ್ಬಿಡುತ್ತೆ ಅಂದ್ರೆ KPSC ಅಂಡರಲ್ಲಿ ಇದನ್ನ ತಂದಿದ್ದಾದ್ರೂ ಯಾಕೆ ಸರ್ ಅನ್ನೋ ಒಂದು ಅವ್ರ ಪ್ರಶ್ನೆ ಇದೆ. ಕರೆಕ್ಟ್? ಅದಕ್ಕೆ ನಿಮ್ಮ ಉತ್ತರ ಏನು ಸರ್? ಅಲ್ಲ, ಈ KPSC ಬಿಟ್ಬಿಟ್ರೆ ಬೇರೆ ಆಲ್ಟರ್ನೇಟಿವ್ ಮಾಡಿಲ್ವಲ್ಲ. ಈಗಾಗಲೇ ಒಂದು ವರದಿ ಬಂದಿತ್ತು ಹಿಂದ್ಗಡೆಗೆ. ಆ ವರದಿಯನ್ನು ಇವತ್ತರೆಗೂ ಜಾರಿ ಮಾಡಿಲ್ವಲ್ಲ ಸರ್ಕಾರ.
ಈ KPSC ಯನ್ನು ಸುಧಾರಣೆ ಮಾಡ್ಲಿಕ್ಕೆ ಒಂದು ವರದಿ ಬಂತು, ಒಂದು ತನಿಖೆ ಆಯ್ತು, ಆ ವರದಿಯನ್ನ ಜಾರಿ ಮಾಡಿಲ್ಲ. ಕೇಳಿಸ್ಕೊಳ್ಳಿ. ಹೀಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿದಾರಲ್ಲ, ನೊಂದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಒಂದ್ ನಿಮಿಷ ಶಶಿಕಾಂತ್ ಅವರೇ, ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕಂತೆ. ಶಶಿಕಾಂತ್ ರಾಜುಗೌಡರು ಮಾತಾಡ್ತಾರೆ, JDS ವಕ್ತಾರರು. ಕೊಡಿ ಸ್ನೇಹಿತರು. ಯಾಕೆ ಇದು ಮೊದ್ಲೇನಾಗಿತ್ತು ಅಂದ್ರೆ ಇಲ್ಲಿ ಪ್ರತಿ ವರ್ಷ ಸ್ಟೂಡೆಂಟ್ ಔಟ್ ಆಗೋದು ಬರೀ 300 ಇಂದ 350 ಜನ ಅಷ್ಟೇ. ಹಾ ಮೊದಲೆಲ್ಲ ಏನು ಮಾಡ್ತಾ ಇದ್ರು, ಅವರ CGP ಗ್ರೌಂಡ್ ಮೇಲೆ ಸರ್ಕಾರ ಕೆಲಸ ತಗೋತಾ ಇತ್ತು. ಈ ಡಿಪಾರ್ಟ್ಮೆಂಟು ಫಾರೆಸ್ಟ್ರಿನೂ ಅಷ್ಟೇ 50% ಫಾರೆಸ್ಟ್ರಿ ಓದಂಥ ಹುಡುಗರನ್ನ ತಗೋತಾ ಇದ್ದು, ಇನ್ನು 50% ಹೊರಗಡೆಯಿಂದ ಎಕ್ಸಾಮ್ ಮಾಡೋರನ್ನ ತಗೋತಾ ಇದ್ರು. ಇವೊಂದು ಸೇಮ್ ಇನ್ ಅಗ್ರಿಕಲ್ಚರ್. ಆದರೆ ಇದನ್ನ ಇವೆರಡು ಬಿಟ್ಬಿಡೋಣ, ಅಗ್ರಿಕಲ್ಚರ್ನೂ ಬಿಟ್ಬಿಡೋಣ ಮತ್ತು ಫಾರೆಸ್ಟ್ರಿನೂ ಬಿಟ್ಬಿಡೋಣ. ಆದರೆ ಎಸ್ಪೆಷಲಿ ಇವರು ಡಾಕ್ಟರ್ಸು, ವೆಟರ್ನರಿ ಡಾಕ್ಟರ್ಸು, ಇವರನ್ನ CGP ಗ್ರೌಂಡ್ ಮೇಲೆ ತಗೊಳ್ಳೋದನ್ನು ಬಿಟ್ಟು ಇವ್ರು ಯಾಕೆ KPSCಗೆ ತಂದರು ಅನ್ನೋದು ಅವ್ರ ಪ್ರಶ್ನೆ. ಈಗ ಇಡೀ 10 ವರ್ಷಕ್ಕೆ ಕೇಳಿ, ಈಗ 10 ವರ್ಷಕ್ಕೆ 3000 ಜನ ಸ್ಟೂಡೆಂಟ್ಸ್ ಬರ್ತಾರೆ. ಮೋರ್ ದೆನ್ ನಮಗೆ 6000 ಪಂಚಾಯತಿ ಬರ್ತವೆ. 6000 ಪಂಚಾಯತಿಗೆ ವಿದ್ಯಾರ್ಥಿಗಳನ್ನ ತುಂಬಬೇಕು ಅಂದ್ರೂ ನಿಮಗೆ 20 ವರ್ಷ ಸ್ಟೂಡೆಂಟ್ಗಳು ಆಚೆ ಬರಬೇಕು. ಈ ಸರ್ಕಾರ ಯಾಕೆ ಇದನ್ನು ತಂತು ಅನ್ನೋದು ಅವ್ರ ಮುಖ್ಯವಾದ ಪ್ರಶ್ನೆ. ಈಗ ಎಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆಯೋ, ಎಲ್ಲಿ ಇವರು ಬೇಳೆ ಬೇಯುತ್ತೋ ಅಲ್ಲಿನೇ ತರ್ತಾರೆ. ಸಿಂಪಲ್, ನೇರ ಉತ್ತರ. ಹೌದು, ಎಲ್ಲಿ ಇವ್ರು ಬೇಳೆ ಬೇಯುತ್ತೆ ಇವ್ರು ಇಲ್ಲೇನೆ ಆಗೋದು. ದುಡ್ಡು ಎಲ್ಲಿ ರೆವಿನ್ಯೂ. ಶಶಿಕಾಂತ್ ಅಡಳ್ಳಿ ಅವರ, ಈಗ ನೊಂದಂತ ಅಭ್ಯರ್ಥಿಗಳೆಲ್ಲರೂ ಕೂಡ ಇವತ್ತೊಂದು ಮನವಿ ಮಾಡ್ಕೊಂಡಿದ್ದಾರೆ. ಯಾರಿಗೆ ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಹತ್ರ. ಅವರು ಇದು ನನ್ನ ಅಂಡರಲ್ಲಿ ಬರಲ್ಲ, ಮುಖ್ಯಮಂತ್ರಿಗಳ ಅಂಡರಲ್ಲಿ ಬರುತ್ತೆ, ನಾನು ಅವ್ರಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇವರು ಸಕಾರಾತ್ಮಕ ಸ್ಪಂದನೆ ನಮ್ಗೆ ಸಿಕ್ಕಿದೆ ಅನ್ನೋ ಭಾವನೆಯಲ್ಲಿ ಬಂದಿದ್ದಾರೆ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಸರ್, ಇವರು ಬಾಲ್ ನ ಅವ್ರ ಕೋರ್ಟಲ್ಲಿ ಇವ್ರು ಹಾಕೋದು, ಇವ್ರು ಇನ್ನೊಬ್ರು ಕೋರ್ಟಲ್ಲಿ ಹಾಕೋದು, ಬರೀ ಇದೇ ಆಗಿದೆ. ಇಲ್ಲಿ ನಿಜವಾಗ್ಲೂ ನ್ಯಾಯ ಸಿಗೋದು ಬಹಳ ಕಷ್ಟ ಆಗ್ತಾ ಇದೆ. ಇವರ ಹಗರಣಗಳಲ್ಲಿ, ಈ ತನಿಖೆಗಳಲ್ಲಿ ವಿಳಂಬ ಆಗ್ತಾ ಎಷ್ಟೋ ಜನ ಅಭ್ಯರ್ಥಿಗಳ ವಯಸ್ಸೇ ಮುಗಿದೋಗ್ತಾ ಇದೆ. ಸೊ ಆದ್ದರಿಂದ ಅನ್ಯಾಯ. ಆಮೇಲೆ ಇಲ್ಲಿ ಒಂದ್ ಹೇಳ್ತಾ ಇದ್ದೀನಿ, ಲಂಚ ಕೊಟ್ಟು ಬಿಟ್ಟು ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥವ್ರು ಮುಂದೆ ಏನ್ ಮಾಡ್ತಾರೆ, ಲಂಚಕೋರರೇ ಆಗ್ತಾರಲ್ವಾ? ಕರೆಕ್ಟ್ ವ್ಯವಸ್ಥೆ ಹಾಳು ಮಾಡ್ತಾರಲ್ಲ. ಎಸ್ ಸರ್, ನಿಮ್ಮ ಧ್ವನಿ, ನಿಮ್ಮ ಈ ಪ್ರಶ್ನೆಯ ಛಾತಿ ನಮಗೆ ಬಹಳ ಅವಶ್ಯಕತೆ ಇತ್ತು. ಮುಂದಿನ ಹಂತದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಜೊತೆ ನಾನು ಖಂಡಿತವಾಗ್ಲೂ ಚರ್ಚೆ ಮಾಡ್ತೀನಿ. ನೀವು ಸ್ಟುಡಿಯೋಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಥ್ಯಾಂಕ್ ಯು ಶಶಿಕಾಂತ್ ಜಡಳ್ಳಿ ಅವರೇ. ಈ ಕಡಿಮೆ ಅವಧಿಯಲ್ಲೇ ನಿಮ್ಮ ಒಂದು ಸ್ಪಾರ್ಕ್ನ ಕ್ರಿಯೇಟ್ ಮಾಡಿದಿರಿ. ಓಕೆ, ಫೈನ್. ಈಗ ಪಾಯಿಂಟ್. ಥ್ಯಾಂಕ್ ಯು ಸೋ ಮಚ್.